ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾನು ಮಾನಸ. ಎಲ್ಲರೂ ಚೆನ್ನಾಗಿದ್ದಾರೆ ಅಂದ್ಕೊಂಡಿದ್ದೀನಿ. ನಾನು ತುಂಬ ಚೆನ್ನಾಗಿದ್ದೀನಿ. ನಾನು ಒಂದು ಮದುವೆ ಹತ್ರದವ್ರ ಮದುವೆಗೆ ಅಂತ ನೈಲ್ಸ್ನ ನಾನು ಆರ್ಡರ್ ಮಾಡಿದ್ದೆ. ಬಟ್ ಕಾಲಿಗೆ ಹಾಕ್ಕೊಳ್ಳೋಕ್ಕಾಗಿಲ್ಲ, ಹಾಕ್ಕೊಂಡಿಲ್ಲ. ಬಟ್ ಹ್ಯಾಂಡ್ಗೆ ಹಾಕಿದ್ದೀನಿ. ನಾನು ತೋರಿಸ್ತಾ ಇದ್ದೀನಿ ಇಲ್ಲಿ ನೋಡಿ. ಇದನ್ನು ಓಪನ್ ಮಾಡಿದ್ದೀನಿ. ಒಂದು ಲೆಗ್ಗಿಗೂ ತೊಗೊಂಡಿದ್ದೆ, ಅಂದರೆ ಕಾಲಿನ ಉಗುರುಗಳಿಗೂ ತೆಗೆದುಕೊಂಡಿದ್ದೆ, ಕೈಯ ಉಗುರುಗಳಿಗೂ ನಾನು ತೊಗೊಂಡಿದ್ದೆ. ನಂದು ಇತ್ತು ಉಗುರು ಒರಿಜಿನಲು. ಬಟ್ ನನಗೆ ಅಷ್ಟು ಒಂದೇ ಸಮ ಇರಲಿಲ್ಲ. ಆಮೇಲೆ ಅಷ್ಟು ಉದ್ದ ಇರಲಿಲ್ಲ ಫ್ರೆಂಡ್ಸ್. ಒಂದು ಉದ್ದ ಒಂದು ತುಂಡ ಇರೋ ಕಾರಣ ನಾವು ನೋಡೋಣ, ಆರ್ಡ್ರ್ ಮಾಡ್ಕೊಳ್ಳೋಣ ಅಂತೇಳಿ ತುಂಬ ಕಡಿಮೆ ಬೆಲೆಗೆ ನಾನು ಆರ್ಡ್ರ್ ಮಾಡ್ಕೊಂಡಿದ್ದೆ. ಅದು ಪ್ರಾಡಕ್ಟು ತುಂಬ ಚೆನ್ನಾಗಿತ್ತು, ಪ್ಯಾಕಿಂಗು ಸಹಿತ ಇರ್ಬೋದು. ಇಲ್ಲಿ ನೋಡಿ, ಫಸ್ಟು ಬ್ಲರ್ ಮಾಡಲಿಕ್ಕೆ, ಅಂದರೆ ಅದು ಉಗುರನ್ನ ಸ್ವಲ್ಪ ರಫ್ ಮಾಡಲಿಕ್ಕೆ ಅಂತಲೂ ಒಂದಿಷ್ಟು ಇದನ್ನು ಕೊಟ್ಟಿದ್ದಾರೆ ಫ್ರೆಂಡ್ಸ್. ನಂತರ ಅದು ಬ್ಯಾಕ್ ಸೈಡ್ ನಾವು ಹಿಂದಕ್ಕೆ ತಳ್ಕೊಬೇಕಲ್ಲ, ಅದು ನಮ್ಮ ಚರ್ಮನ, ಅದಕ್ಕೂ ಒಂದು ಸ್ಟಿಕ್ ಕೊಟ್ಟಿದ್ದಾರೆ. ಈ ರೀತಿಯಾಗಿ ನಾನು ಸ್ಟಿಕ್ ಮಾಡ್ಕೊಂಡು ಇವಾಗ ನಿಮಗೆ ಇಲ್ಲಿ ಒಂದು ಕಡೆ ತೋರಿಸ್ತಿದ್ದೀನಿ ಯಾವ ರೀತಿ ಮಾಡ್ಕೊಡೋದು ಅಂತ. ಮೊದಲು ನಮ್ಮ ಉಗುರನ್ನು ನೀಟಾಗಿ ಹೊರಟು ಮಾಡ್ಕೋಬೇಕು ಫ್ರೆಂಡ್ಸ್, ಅವ್ರು ಕೊಟ್ಟಿರೋಂತಹ ಸ್ಟಿಕ್ಕಲ್ಲಿ. ನಂತರ ನಮ್ಮ ಉಗುರಿನ ನೀಟಾಗಿ ಹಿಂದಕ್ಕೆ ತಳ್ಕೊಳ್ಬೇಕೆಂದರೆ ನಮ್ಮ ರಿಯಲ್ ಉಗುರು ಅನ್ನಿಸ್ಬೇಕು ಅನ್ನೋ ಒಂದು ಕಾರಣದಿಂದ ಅಷ್ಟೇ. ನಂತರ ನಾವು ಈ ಗ್ಲೂನು ಸಹಿತ ಅದರಲ್ಲೇ ಬಂದಿತ್ತು ಫ್ರೆಂಡ್ಸ್. ಇದು ಡಬಲ್, ಅಂದರೆ ಎರಡು ಕಡೆ, ಒಂದು ಕಡೆ ಓಪನ್ ಮಾಡಿಕೊಂಡು ಉಗುರಿಗೆ ಹಚ್ಕೊಂಡು ನಂತರ ಅಲ್ಲಿ ಅದ್ರ ಮೇಲಿರುವಂತಹ ಕವರನ್ನು ತೆಗೆದುಕೊಂಡ್ರೆ ತೆಗೆದ್ರೆ ಈ ರೀತಿ ಆಗುತ್ತೆ. ನಮಗೆ ಯಾವ ಸೈಜಲ್ಲಿ ನಮ್ಮ ಉಗುರಿಗೆ ಕರೆಕ್ಟ್ ಸೈಜ್ ಇರುವಂತಹ ನೈಲ್ನ ತೆಗೆದುಕೊಂಡು, ರೆಡಿಮೇಡ್ ನೈಲ್ನ ತೆಗೆದುಕೊಂಡು ಈ ರೀತಿ ನಾವು ಪ್ರೆಸ್ ಮಾಡಿ ನೀಟಾಗಿ ಪ್ರೆಸ್ ಮಾಡ್ಕೊಳ್ಳೋದ್ರಿಂದ ಸಖತ್ತಾಗಿ ಕಾಣ್ತಾ ಇತ್ತು ಫ್ರೆಂಡ್ಸ್. ನಿಜವಾಗ್ಲೂ ತುಂಬ ಖುಷಿನೂ ಆಯಿತು. ನನಗೆ ನೈಲ್ಸ್ ಅಂದರೆ ತುಂಬ ಇಷ್ಟ, ಹಾಗಾಗಿ ಈ ರೀತಿ ಮಾಡ್ಕೊಂಡಿದ್ದೆ. ನೋಡ್ತಾ ಇದ್ದೀರಲ್ಲ, ಈ ರೀತಿ ತುಂಬ ಸ್ಟಿಕ್ಕಾಗೂ ಇತ್ತು ಫ್ರೆಂಡ್ಸ್, ತುಂಬ ತಿಕ್ಕಾಗೂ ಇತ್ತು. ನಂಗೆ ತುಂಬ ಇಷ್ಟ ಆಯಿತು, ಸೂಪರಾಗಿತ್ತು ಫ್ರೆಂಡ್ಸ್. ನಾನು ಇವಾಗ ಕಾಲಿಗೂ ತೋರಿಸ್ತಿದ್ದೀನಿ. ನಾವು ಹಳ್ಳೀಲಿ ಆಮೇಲೆ ಕೆಲಸ ಮಾಡುವಾಗ ಅಲ್ಲಿ ಇಲ್ಲಿ ಇಟ್ಕೊಂಡು ಕಾಲು ಉಗುರೆಲ್ಲ ಹಾಳಾಗಿರುತ್ತೆ ಫ್ರೆಂಡ್ಸ್. ನಾನು ಸೇಮ್ ಕೈಗೆ ಯಾವ ರೀತಿ ಉಗುರನ್ನ ಅಂಟಿಸ್ಕೊಂಡು ಅದೇ ರೀತಿಯಾಗಿ ಫಸ್ಟು ಇಲ್ಲಿ ಕಾಲನ್ನ ಉಗುರನ್ನ ಹೊರಟು ಮಾಡಿಕೊಂಡು ನಂತರ ಗ್ಲೂನ, ಕೈಯಲ್ಲಿರೋ ಗ್ಲೂನೇ ಹಾಕಿ ತೋರಿಸಿದ್ದೀನಿ. ಅದೇ ರೀತಿ ಹಾಕ್ಕೊಂಡು ಸೇಮ್ ನನ್ನ ಯಾವ ಬೆರಳಿಗೆ ಯಾವ ರೀತಿ ಒಳ್ಳೆ ಸೆಟ್ ಆಗುತ್ತೆ ಅನ್ನೋದನ್ನು ನಾನು ಇಲ್ಲಿ ಸೆಟ್ ಮಾಡ್ಕೊಂಡಿದ್ದೀನಿ. ನೀಟಾಗಿ ಚರ್ಮನ ಹಿಂದಕ್ಕೆ ತೊಗೊಂಡಿದ್ದೀನಿ. ಬಟ್ ಇಲ್ಲಿ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಫ್ರೆಂಡ್ಸ್. ನನಗಂತೂ ತುಂಬ ಇಷ್ಟ ಆಯಿತು. ನಿಮಗೇನು ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಲಿಂಕ್ ಬೇಕು ಅಂತಂದರೆ ಲಿಂಕ್ ಅಂತಲೂ ಕಮೆಂಟ್ ಮಾಡಿ. ಏನು ಅನ್ನಿಸ್ತು ಅಂತಲೂ ಕಮೆಂಟ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವೀಡಿಯೋಸು ನಿಮಗೆ ಬರುತ್ತೆ. ಥ್ಯಾಂಕ್ ಯು ವೆರಿ ಮಚ್.